ನಮಸ್ಕಾರ ಎಲ್ರಿಗೂ. ನಾನು ಚಿತ್ರದುರ್ಗವನೇ, ಇಲ್ಲೇ ಜ್ಞಾನಭಾರತಿ ಶಾಲೆಯಲ್ಲಿ ಓದ್ತವನು. ಈಗ ಸದ್ಯಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನದೇ ಸ್ವಂತ ಕಂಪ್ನಿ ಇದೆ. ಸರಿ ಇದೆಯಲ್ಲ ವಾಯ್ಸ್? ನಾನು ಚಿತ್ರದುರ್ಗದ ಬಗ್ಗೆ ನನಗೆ ಭಾಳ ಪ್ರೀತಿ. ನಮ್ಮೂರು ಮೆಣಸಿನ್ಕಾಯಿ, ಇಲ್ಲಿನ ಮಂಡಕ್ಕಿ ಮತ್ತು ಇಲ್ಲಿನ ಕೋಟೆ, ಇಲ್ಲಿನ ಸೀತಾಫಲ ಎಲ್ಲ ನನಗೆ ಬಹಳ ಪ್ರಿಯವಾದ ವಸ್ತುಗಳು. ನನಗೆ ಚಿತ್ರದುರ್ಗ ಅಂತ ಹೇಳಿದ ತಕ್ಷಣ ಓಡ್ಕೊಂಡ್ಬಂದ್ಬಿಡ್ತೀನಿ. ದೋಣಸ್ವಾಮಿಯವರು ನನಗೆ ಫೋನ್ ಮಾಡಿ ಕೃಷಿ ಬಿಸ್ನೆಸ್ ವ್ಯಾಪಾರದ ಬಗ್ಗೆ, ಕೃಷಿ ಬಳಸ್ಕೊಂಡು ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ನಂಗೆ ಭಾಳ ಖುಷಿ ಆಯಿತು. ದುರ್ಗಕ್ಕೆ ಬರ್ಬೋದಲ್ಲ, ಅದಕ್ಕೆ ಆ ಕಾರಣದಲ್ಲಿ ಒಂದು ಸರಿ ಓಡ್ಕೊಂಡ್ಬರ್ಬೋದಲ್ಲ ಅಂತ. ಇನ್ನು ನನ್ನ ಜಮೀನಿದೆ ಇಲ್ಲಿ ಐಮಂಗಲದಲ್ಲಿ, ಚಿತ್ರದುರ್ಗದ ಹತ್ರ. ಅಲ್ಲಿ ಒಂದು 3 ಎಕರೆ ಜಮೀನಲ್ಲಿ ನಾನು ಪರ್ಮಾಕಲ್ಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಸಾಕಷ್ಟು ಔಷಧಿ ಗಿಡಗಳನ್ನೆಲ್ಲ ಬೆಳೆಸಿದ್ದೀನಿ. ಆಮೇಲೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳುವಾಗ ನಾನು ಮಾಡಿದ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಂಡಿರ್ತೀನಿ ಕ್ವಿಕ್ಕಾಗಿ. ವಿಕಿಪೀಡಿಯಾ ಎಷ್ಟು ಜನಕ್ಕೆ ಗೊತ್ತುಂಟು? ವಿಕಿಪೀಡಿಯಾ ಅಂತ ಕೇಳಿರ್ತೀರಿ. ವಿಕಿಪೀಡಿಯಾ ಕನ್ನಡದಲ್ಲಿ ಶುರು ಮಾಡಿದೆ ನಾನು. ಮತ್ತು ಸಂಪದ.net ಅಂತ ಒಂದು ಪೋರ್ಟಲ್ ಇದೆ, ಅದು ಕೂಡ ನೋಡಿರ್ತೀರಿ. ಅದನ್ನು ಕೂಡ ಪ್ರಾರಂಭ ಮಾಡಿದ್ದು ನಾನೇ, ದುರ್ಗದವರೇ ಪ್ರಾರಂಭ ಮಾಡಿದ್ದು ಅಂತ ನೀವು ಹೇಳ್ಕೊಳ್ಬೋದು ಬೇಕಾದ್ರೆ ಎಲ್ರಿಗೂ. ಸೊ ನಾನು ಇಲ್ಲೇ ಬೆಳೆಯುವಾಗ ನನಗೆ ನನಗೆ ಸುತ್ತಮುತ್ತಲು ಕಾಣ್ತಾ ಇದ್ದಿದ್ದು ಬರೀ ಗಿಡ ಮರಗಳು. ಸಾಕಷ್ಟು ಗಿಡಗಳಿದ್ದು ಇಲ್ಲಿ, ಈಗಲೂ ಇದೆ, ಆದರೆ ಮುಂಚೆನಷ್ಟಿಲ್ಲ. ಕೋಟೆ ಹತ್ತು ಹೋದರೆ ಮೇಲೆ ಸಾಕಷ್ಟು ಔಷಧಿ ಗಿಡಗಳು ಕಾಣ್ಲಿಕ್ಕೆ ಸಿಗುತ್ತೆ ನನಗೆ. ಹೆಜ್ಜೆಗೂ ಒಂದೊಂದು ಔಷಧಿ ಗಿಡ ಸಿಗುತ್ತೆ. ನನಗೆ ಇಷ್ಟು ಆಶ್ಚರ್ಯ, ಎಂಥ ಚೆನ್ನಾಗಿರೋ ಜಾಗ ಇದು. ಇನ್ನು ಜೋಗಿಮಟ್ಟಿಗೆ ಹೋದರೆ ಅಲ್ಲಂತೂ ಔಷಧಿ ಗಿಡಗಳ ಒಂದು ಮಹಾಪುರನೇ ಇದೆ, ಒಂದು ದೊಡ್ಡ ಅರಣ್ಯ. ನಿಮಗೆ ಮಲೆನಾಡಲ್ಲಿ ಹೋದರೂ ಸಿಗ್ಲಿಕ್ಕೆ ಇಲ್ಲ, ಅಷ್ಟು ಒಳ್ಳೆ ಜೀವ ವೈವಿಧ್ಯ ನಮ್ಮ ಜೋಗಿಮಟ್ಟಿಲಿದೆ. ಮತ್ತು ಚಂದ್ರವಳ್ಳಿ ಆ ಕಡೆ ಕಾಡು ಹತ್ರ ಹೋದರೆ ಸಾಕಷ್ಟು ಔಷಧಿ ಗಿಡಗಳೆಲ್ಲ ಇವೆ. ಇದೆಲ್ಲ ನೋಡುವಾಗ ನಂಗೆ ಚಿತ್ರದುರ್ಗದ ಬಗ್ಗೆ ಹೆಮ್ಮೆ ಆಗೋದು, ನನಗೆ ಭಾಳ ಖುಷಿ ಆಗೋದು. ನಮ್ಮೂರು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಇಲ್ಲಿ ಮರಡಿ ಹಳ್ಳಿ ಅಂತ ಇದೆ. ಮರಡಿ ಹಳ್ಳಿ ಹತ್ರ ಪಿಲ್ಲೋಲಾವ ಅಂತ ಒಂದು ಜಿಯಾಲಜಿಕಲ್ ಮಾನ್ಯುಮೆಂಟ್ ಇದೆ. ಅದು ನಮ್ಮ ಕರ್ನಾಟಕದ ಏಕೈಕ ಜಿಯಾಲಜಿಕಲ್ ಮಾನ್ಯುಮೆಂಟ್. ಅಲ್ಲಿ ಒಂದು ಕಾಲದಲ್ಲಿ ಸಮುದ್ರ ಇತ್ತಂತೆ, 500 ಮಿಲಿಯನ್ ವರ್ಷಗಳ ಹಳೇದಾದ ಜಾಗ ಅದು. ಅಲ್ಲಿ ಸಮುದ್ರ ಉಕ್ಕಿ ಹರಿತಿತ್ತಂತೆ. ಆಗ ವಾಲ್ಕೆನೋ ಎರಪ್ಟ್ ಆದಾಗ ಆ ಥರ ಫಾರ್ಮೇಷನ್ಸ್ ಆಗಿದ್ದು ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿದೆ. ನಮ್ಮ ಊರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಹೀಗಾಗಿ ನನ್ನ ಊರಿನ ವಿಷಯವಾಗಿ ಕರೆದ್ರು ಅಂದರೆ ನಾನು ಓಡ್ಕೊಂಡ್ಬಂದೆ. ಇವತ್ತು ಜಮೀನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೆ, ಹೀಗಾಗಿ ಬಂದು 2 ಗಂಟೆಗೆ ಅಂತ ಇದ್ದಿದ್ದು. ಒಂದು ಸ್ವಲ್ಪ ತಡ ಆದರೂ ನಾನು ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನಿಮ್ಗಳ ಜೊತೆ ಮಾತಾಡುವಂತ. ಕೂಡಲೇ ಶುರು ಮಾಡ್ತೀನಿ ನನ್ನ ವಿಷಯದ ಬಗ್ಗೆ. ಇದು ಯಾಕೆ ಬಂತು ಕೃಷಿ ಮತ್ತು ಕೃಷಿ ಮಾಡಿಕೊಂಡು ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯಾಕೆ ಬಂತು ಅಂದರೆ, ನಾನು ಈಗ ಪ್ರಾರಂಭ ಮಾಡಿದ್ದೀನಿ ಇಲ್ಲಿ. ಮತ್ತು ಔಷಧಿ ಗಿಡಗಳ ಬಗ್ಗೆ ನಾನು ರಿಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭ ಆಗಿ 15-20 ವರ್ಷ ಆಯಿತು. ayurviki.org ಅನ್ನೋ ಒಂದು ಪ್ರಾಜೆಕ್ಟ್ ಕೂಡ ಶುರು ಮಾಡಿದೆ. ಈಗ ಆನ್ಲೈನ್ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಅಲ್ಲಿ ಸುಮಾರು ಒಂದು 3,500 ಬೇರೆ ಬೇರೆ ಗಿಡಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದೀವಿ ನಾವು. ಯಾವ್ಯಾವ ಗಿಡಗಳು ಏನೇನಕ್ಕೆ ಬರುತ್ತೆ, ಯಾವ್ಯಾವ ಔಷಧಿಯ ಬಳಕೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮಲ್ಲಾಡಿ ಹಳ್ಳಿ ಅಂತ ಇದೆ ಇಲ್ಲಿ, ಹೊಳಲ್ಕೆರೆ ಕಡೆ ಹೋದರೆ. ಅಲ್ಲಿ ಸ್ವಾಮೀಜಿಗಳಿದ್ದರು, ರಾಘವೇಂದ್ರ ಸ್ವಾಮೀಜಿಗಳು ಅಂತ. 106 ವರ್ಷ ಬದುಕಿದ್ರು. ಅವರೊಂದು ಪುಸ್ತಕ ಬರೆದಿದ್ರು, ಸ್ವಯಂ ವೈದ್ಯ ಅಂತ. ಅದರಲ್ಲೂ ಕೂಡ ಔಷಧಿ ಗಿಡಗಳ ಬಗ್ಗೆ ಭಾಳ ಬರೆದಿದ್ದಾರೆ. ಮತ್ತು ಯೋಗ, ಪ್ರಾಣಾಯಾಮದ ಬಗ್ಗೆ ಎಲ್ಲ ಪುಸ್ತಕ ಬರೆದಿದ್ದಾರೆ. ಮಲ್ಲಾಡಿ ಹಳ್ಳಿಗೆ ಸ್ವಾಮಿಗಳ ಬಗ್ಗೆ ಭಾಷೆ ಚಿತ್ರದುರ್ಗದ ಬಹುತೇಕ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಚಿತ್ರದುರ್ಗ ಇಷ್ಟೊಂದು ಔಷಧಿ ಗಿಡಗಳಿದ್ದಂಥ ಜಾಗದಲ್ಲಿ ರೈತರು ಔಷಧಿ ಗಿಡಗಳು ಬೆಳೀತಾ ಇಲ್ಲ. ಎಲ್ಲರಲ್ಲ, ಬಹುತೇಕ ರೈತರು ಔಷಧಿ ಗಿಡಗಳು ಬೆಳೀತಾರೆ. ಯಾಕೆ? ನಾನು ಕರ್ನಾಟಕದಲ್ಲಿ ಔಷಧಿ ಗಿಡಗಳ ವಹಿವಾಟು ಮಾಡ್ತಿರೋರ್ದು ಬೇರೆ ಬೇರೆಯವರ ಇಂಡೆಕ್ಸ್ ನಾನು ನೋಡ್ತಾ ಇರುವಾಗ ಚಿತ್ರದುರ್ಗದಲ್ಲಿ ಔಷಧಿ ಗಿಡಗಳ ವಹಿವಾಟು ಮಾಡ್ತಿರೋರು ಭಾಳಷ್ಟು ಜನ ಸಿಕ್ಕರು ನನಗೆ. ಮತ್ತು ಚೆನ್ನಾಗಿ ಅದರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ಉಳಿದಿದ್ದ ರೈತರಿಗೆ ಏನಾಗಿದೆ? ಎಲ್ಲ ಕಡೆ ನೋಡಿದ್ರೆ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ? ನೀರಿನ ಅಭಾವ ಇದೆ, ಆದರೂ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆ? ದುರ್ಗದಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ನಾನು ಬೆಳಿಬೇಕಾದ್ರೆ ಎಷ್ಟು ಸಮಸ್ಯೆ ಇತ್ತು ನೀರಿಂದು ಅಂದರೆ, 2 ಕೊಡ ನೀರು ನಾವು ಬೆಳಗ್ಗೆ ತಂದು ಅದರಲ್ಲಿ ಸ್ನಾನ ಮಾಡಿ ಅದರಲ್ಲಿ ಅಡುಗೆ ಮಾಡ್ಕೊಂಡೆಲ್ಲ ಹೋಗಬೇಕಾಗಿತ್ತು. ಅಷ್ಟು ಸಮಸ್ಯೆ ಇತ್ತು ಚಿತ್ರದುರ್ಗದಲ್ಲಿ. ಈಗ ಚಿತ್ರದುರ್ಗದಲ್ಲಿ ನೀರಿನ ಸಮಸ್ಯೆ ಇಲ್ಲ. ಆದರೂ ಹೊಲಗಳಲ್ಲಿ, ತೋಟಗಳಲ್ಲಿ ನೀರಿನ ಸಮಸ್ಯೆ ಇವತ್ತಿಗೂ ಇದೆ. ಯಾಕೆಂದರೆ ಗ್ರೌಂಡ್ ವಾಟರ್ ಡಿಪ್ಲೀಟ್ ಆಗ್ತಾ ಇದೆ. ಅದಾಗಿಯೂ ಅಡಿಕೆ ಹಾಕ್ಕೊಳ್ತಾ ಇದ್ದಾರೆ. ಅಡಿಕೆ ಹಾಕ್ಕೊಳ್ಳೇಬೇಕಾ? ಇದಕ್ಕಿಂತ ಸುಲಭದ ದಾರಿ ಇದೆಯಾ ಅಂತ ನೀವೆಲ್ಲ ಕೇಳಿದ್ರೆ ಹೌದು ಇದೆ. ಏನಪ್ಪ ಸುಲಭದ ದಾರಿ ಅಂದರೆ, ಔಷಧೀಯ ಸಸ್ಯಗಳು ಬೆಳೆಸ್ಬೋದು. ಇವತ್ತು ನಾನು ಬೆಳಗ್ಗೆ ಒಂದು ಜಮೀನಿಗೆ ಹೋಗಿದ್ದೆ, ಇಲ್ಲೇ ಬೀರಾವರದ ಹತ್ರ. ಆ ಜಮೀನನ್ನು ನಾನು ನೋಡ್ತಾ ಇದ್ದೆ. ನಡ್ಕೊಂಡು ಹೋಗುವಾಗ ದಾರಿಲಿ ಅತಿಬಲ ಕಾಣಿಸ್ತು ನನಗೆ. ಅತಿಬಲ ಅಂತ ಒಂದು ಔಷಧಿ ಗಿಡ, ಅದು ಅಬಿಟಿಲಾನ್ ಇಂಡಿಕಮ್ ಅಂತಾರೆ. ಅತಿಬಲ ಕಾಣಿಸ್ತು, ತಾನಾಗೆ ಬೆಳೆದಿದೆ. ಮತ್ತು
ಭದ್ರಮುಷ್ಟಿ ಅಂತ ಹೇಳ್ತಾರೆ, ನಟ್ ಗ್ರಾಸ್ ಅಂತ ಹೇಳ್ತಾರೆ. ನಟ್ ಗ್ರಾಸ್ ಸಿಕ್ತು ನನಗೆ ಓಡಾಡೋ ದಾರಿಲಿ. ಮತ್ತು ಬಲ ಅಂತ ಹೇಳ್ತಾರೆ, ಸೀಡಾ ಅಕ್ಯೂಟ ಅಂತ ಹೇಳ್ತಾರೆ ಸೈಂಟಿಫಿಕ್ ನೇಮ್. ಆ ಗಿಡ ಸಿಕ್ತು. ಎಷ್ಟೊಂದು ಔಷಧಿ ಗಿಡಗಳು ನನಗೆ ದಾರಿಲಿ ಸಿಗ್ತಾ ಇದೆ. ಏನು ಮಾಡ್ತೀರಿ, ಏನು ಮಾಡಲ್ಲ, ನಾವು ಕಿತ್ತು ಬಿಸಾಕ್ತೀವಿ ಅಂತ ಹೇಳ್ತಾರೆ. ಅದನ್ನೇ ಬೆಳೀಲಿಕ್ಕೆ ಬಿಟ್ಟು ನೀವು ಹಾರ್ವೆಸ್ಟ್ ಮಾಡಿದ್ರೆ ದುಡ್ಡು ಬರ್ತೀನಿ. ಹಾಗಂತ ಹಾರ್ವೆಸ್ಟ್ ಮಾಡಿ ಕೊಟ್ಟ ತಕ್ಷಣ ನನಗೆ ತಕ್ಷಣ ಎನ್ಕ್ಯಾಶ್ ಮಾಡ್ಕೋಬೋದು ATM ಇಂದ ಅಂತ, ಆ ಥರ ಅಲ್ಲ. ಔಷಧಿ ಗಿಡಗಳನ್ನ ಪ್ರಾಸೆಸ್ ಮಾಡೋದಿರುತ್ತೆ, ಅದನ್ನು ಸರಿಯಾಗಿ ಒಣಗಿಸೋದು, ಅದನ್ನು ಯಾರಿಗೆ ಕೊಡಬೇಕು ಅನ್ನೋದು ನೀವು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಈಗ ಕರ್ನಾಟಕದಲ್ಲಿ ಕೂಡ ಪುಷ್ ಮಾಡ್ತಾ ಇದ್ದಾರೆ. ಕಂಪ ಅಂತ ಇದೆ, ಕರ್ನಾಟಕ ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟ್ಸ್ ಅಥಾರಿಟಿ ಅಂತ. ಅವರು ಸಾಕಷ್ಟು ಈಗ ಉತ್ತೇಜನ ಕೊಡ್ತಾ ಇದ್ದಾರೆ, ಎಲ್ರಿಗೂ ಮಾಡಬೇಕು, ನೀವು ಕೂಡ ಔಷಧಿ ಗಿಡಗಳು ಬಿಡಬೇಕು ಅಂತ. ನಿಮಗೆ ಯಾವ್ದಾದ್ರು ಬೇಕು ಅಂದರೆ ಐಮಂಗಲದ ನನ್ನ ಜಮೀನಿಗೆ ಬಂದರೂ ನೀವು ಔಷಧಿ ಗಿಡಗಳು ನೋಡ್ಬೋದು. ನನ್ನ ಜಮೀನು ಏನಿದೆ ಐಮಂಗಲದಲ್ಲಿ, ಅಲ್ಲಿ ನಾನು ಔಷಧಿ ಗಿಡಗಳನ್ನ ದುಡ್ಡಿಗಾಗಿ ಬೆಳೀತಾ ಇಲ್ಲ, ಅಲ್ಲಿ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಬೆಳೀತಾ ಇದ್ದೀನಿ. ಇಲ್ಲಿರೋ ಎಷ್ಟು ಜನಕ್ಕೆ ಕಮರ ಮರದ ಬಗ್ಗೆ ಗೊತ್ತಿದೆ ಹೇಳಿ? ಕಮರ ಅಂತ ಒಂದು ಮರ ಇದೆ, ಎಷ್ಟು ಜನಕ್ಕೆ ಗೊತ್ತಾ? ಎಷ್ಟು ಜನಕ್ಕೆ ಧೂಪದ ಮರದ ಬಗ್ಗೆ ಗೊತ್ತಿದೆ? ಇಲ್ಲೇ ಹಿರಿಯೂರ ಹತ್ರ ಹೋದರೆ ಧೂಪದ ಏಣು, ಧೂಪದ ಕಾಡು ಅಂತೆಲ್ಲ ಇದೆ. ಧೂಪದ ಮರ ಇಲ್ಲದಲೇ ಒಂದು ವಿಷಯ ಹೇಳ್ತೀನಿ ನಿಮಗೆ. ಜೆರೂಸಲಮಲ್ಲಿ ಕ್ರಿಶ್ಚಿಯನ್ರು ಪೂಜೆ ಆಗೋದಿಲ್ಲ, ಕ್ರಿಶ್ಚಿಯನ್ರು ಪ್ರಾರ್ಥನೆ ಆಗೋದಿಲ್ಲ, ಮುಸ್ಲಿಮರು ಪ್ರಾರ್ಥನೆ ಆಗೋದಿಲ್ಲ, ಯಹೂದಿಗಳು ಪ್ರಾರ್ಥನೆ ಆಗೋದಿಲ್ಲ. ಆ ಧೂಪದ ಮರ ಎಲ್ಲಿತ್ತು ಗೊತ್ತಾ? ತುಮಕೂರಿಂದ ಹಿಡಿದು ಬಿಜಾಪುರದವರೆಗೂ, ಹೆಚ್ಚಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿತ್ತು. ಇಲ್ಲಿಂದ ಗೋಂದು ತಗೊಂಡು ಹೋಗಿ ಅರಬ್ಬಿಗಳು ಮಾರ್ತಾ ಇದ್ರು. ಎಲ್ಲಿ? ವಿಶ್ವದೆಲ್ಲೆಡೆ. ಇದನ್ನು ನೀವು ವೆರಿಫೈ ಮಾಡ್ಕೋಬೋದು ಈ ವಿಷಯನ. ಮಕ್ಕಾದಲ್ಲಿ ಧೂಪದ ಮಾರಾಟ ಆಗ್ತಾ ಇತ್ತು. ಎಲ್ಲಿದು? ಭಾರತದ ಧೂಪ ಶ್ರೇಷ್ಠ ಅಂತ, ಬೋಸ್ವೇಲಿಯಾ ಸೆರಾಟ ಅಂತ ಹೇಳ್ತಾರೆ ಆ ಮರಕ್ಕೆ, ಸೈಂಟಿಫಿಕ್ ನೇಮ್. ಆ ಮರ ಈಗ ಎಲ್ಲೆಲ್ಲೂ ಇಲ್ಲ, ಚಿತ್ರದುರ್ಗ ಹುಡುಕಿದ್ರೂ ಸಿಗಲ್ಲ ನಿಮಗೆ. ಆಲ್ಮೋಸ್ಟ್ ವಿನಾಶ ಆಗಿಬಿಟ್ಟಿದೆ. ಅದನ್ನು ಬುಡಕ್ಕೆ ಕತ್ತರಿಸಿ ತೆಗೆದಾಕ್ಬಿಟ್ಟಿದ್ದಾರೆ. ಇನ್ನು ಕಮರದ ಮರ, ಹಾರ್ಡ್ವಿಕಿಯಾ ಭಿನ್ನಾಟ ಅಂತ. ಆ ಮರ ದ ಡೆನ್ಸೆಸ್ಟ್ ವುಡ್ ಇನ್ ಇಂಡಿಯಾ. ಡೆನ್ಸೆಸ್ಟ್ ಅಂದರೆ ತುಂಬ ಡೆನ್ಸ್ ಇರುತ್ತೆ, ತುಂಬ ಗಟ್ಟಿ ಇರುತ್ತೆ. ಅದನ್ನು ನೀವು ಕಡಿಲಿಕ್ಕೆ ಹೋದರೆ ನಿಮ್ಮ ಗರ್ಗಸ ಕಟ್ಟಾಗ್ಬಿಡುತ್ತೆ, ಚೈನ್ ಸಾ ಕಟ್ಟಾಗ್ಬಿಡುತ್ತೆ, ಅಷ್ಟು ಕಷ್ಟ. ನೀವು ಕಮರದ ಮರ ಚಳ್ಳಕೆರೆ ಕಡೆ ಹೋದರೆ ಅಲ್ಲಿ ಕಾಡು ಹತ್ರ ನಿಮಗೆ ಸಾಕಷ್ಟು ಕಮರದ ಮರಗಳು ಕಾಣ ಸಿಗುತ್ತೆ ನಿಮಗೆ. ಇವತ್ತಿಗೂ ಬ್ರಿಟಿಷ್ ಕಾಲದಲ್ಲಿ ಹಾಕಿದ ಇಷ್ಟಿಷ್ಟು ದಪ್ಪದ್ದು ಗತ್ತಿರೋ ಕಮರದ ಮರ ಸಿಗುತ್ತೆ. ಏನಪ್ಪ ವಿಶೇಷ ಕಮರದ ಮರ ಅಂದರೆ ಅದರಿಂದ ಮಾಡಿರೋ ಇದೆಯಲ್ಲ ಎಷ್ಟು ಚೆನ್ನಾಗಿರೋದಂತೆ ಅಂದರೆ, ಕತ್ತಿ ಮಾಡಿಸ್ಕೊಳಕ್ಕೆ ತುಮಕೂರಿಗೆ ಜನ ಬರೋರಂತೆ, ಮುಘಲರ ಕಡೆಯಿಂದ ಎಲ್ಲ ಜನ ಬಂದು ಕತ್ತಿ ಮಾಡಿಸ್ಕೊಂಡು ಹೋಗೋರಂತೆ. ಈ ವಿಷಯ ಎಷ್ಟು ಜನಕ್ಕೆ ಗೊತ್ತಿತ್ತು? ಇನ್ನು ಕಮರ ಮರದ್ದು ತೊಗಟೆ ಇರುತ್ತಲ್ಲ, ಅದರಲ್ಲಿ ಮಾಡಿದ ಹಗ್ಗ ತಗೊಳ್ಳಿಕ್ಕೆ ಚಿತ್ರದುರ್ಗ ತುಮಕೂರು ಪ್ರಾಂತ್ಯಕ್ಕೆ ಅರಬ್ ದೇಶದಿಂದೆಲ್ಲ ಬರೋರಂತೆ, ಯಾಕಂದರೆ ಅಡುಗೆಗೆ ಅದೇ ಬೇಕು. ಇನ್ನು ಮೈಸೂರು ಮಹಾರಾಜರು ಹೆಡ್ಡ ಅಂತ ಮಾಡ್ತಾ ಇದ್ರಲ್ಲ, ಅವಾಗ ಆನೆಗಳನ್ನ ಹಿಡಿಯಲಿಕ್ಕೆ ಮಾಡಬೇಕಾಗಿರೋ ಹಗ್ಗ ಎಷ್ಟು ಗಟ್ಟಿ ಇರಬೇಕಾಗಿತ್ತು ಅಂತಂದರೆ ಕಮರದ ಮರದ್ದು ತೊಗಟೆಯಿಂದ ಮಾಡೋರಂತೆ. ಈ ವಿಷಯ ಎಷ್ಟು ಜನಕ್ಕೆ ಗೊತ್ತಿದೆ? ಕಮರದ ಮರ ಎಲ್ಲಿ ನೋಡಿದಿರಿ ಚಿತ್ರದುರ್ಗದಲ್ಲಿ? ನೋಡೇ ಇಲ್ಲ, ಯಾಕಂದರೆ ಮಾಯ ಆಗಿದೆ, ನಶಿಸಿ ಹೋಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ, ಈ ಕಡೆ ಉತ್ತರಿ ಅರಣ್ಯಕ್ಕೆ ಹೋದರೆ, ಇಲ್ಲ ಜೋಗಿಮಟ್ಟಿಗೆ ಹೋದರೆ, ಇಲ್ಲೊಂದು ಚಳ್ಳಕೆರೆ ಕಾಡತ್ರ ಹೋದರೆ ಅಲ್ಲಿ ಸಿಗುತ್ತೆ ನಮಗೆ ಒಂಚೂರು ಕಮರ ಮರಗಳು. ಕಮರದ ಮರ ಈಗ ಕಾಣೋಕ್ಕೆ ಸಿಗ್ತಾ ಇದೆ, ಎಲ್ಲ ಕಟ್ ಮಾಡಿ ಬಿಸಾಕ್ತಾ ಇದ್ದಾರೆ, ಗೊತ್ತೇ ಇಲ್ಲ ಅದ್ರ ಬಗ್ಗೆ. ನಮ್ಮ ದುರ್ಗ ಪ್ರಾಸ್ಪರಸ್ ಆಗಿತ್ತು. ಇಲ್ಲಿ ಹುಲಿ ಇತ್ತು ಅಂದರೆ ನಂಬ್ತೀರಾ? ಜೋಗಿಮಟ್ಟಿಲಿ ಹುಲಿ ಇತ್ತು ಒಂದು ಕಾಲದಲ್ಲಿ. ಹುಲಿ ಹೊಡೆದಿದ್ದಾರೆ 1950ರಲ್ಲೋ 48ರಲ್ಲೋ ಒಂದು ಹುಲಿನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಹುಲಿ ಇತ್ತಂತೆ ಇಲ್ಲಿ, ಗೊತ್ತಾ ನಿಮಗೆ? ಅಷ್ಟು ಕಾಡಿತ್ತಂತೆ. ನಮ್ಮ ದುರ್ಗ ಯಾಕೆ ಹಿಂಗಾಯಿತು? ನಾವು ಏನನ್ನು ಬಿಟ್ಟಿದ್ದೀವಿ? ನಾವು ಹಿಂದೂ ಎಕನಾಮಿಕ್ ಫೋರಮ್ ಅಂತ ನಾವು ಮಾತಾಡುವಾಗ ನಮ್ಮದು ಹಿಂದುತ್ವ ಅನ್ನೋದಕ್ಕಿಂತ ಸನಾತನ ಧರ್ಮ ಬಿಟ್ಬಿಟ್ಟಿದ್ದೀವಿ ನಾವೀಗ. ಸನಾತನ ಧರ್ಮದಲ್ಲಿ ಈಗ ನಮ್ಮ ಮಲ್ಲಾಡಿಹಳ್ಳಿ ಸ್ವಾಮೀಜಿಗಳು ಬರೆದಿದ್ದಾರೆ ಪುಸ್ತಕದಲ್ಲಿ, ಪ್ರತಿಯೊಂದಕ್ಕೂ ಔಷಧಿ ಇದೆ. ನೆಗಡಿ ಆಯ್ತಾ ಔಷಧಿ ಇದೆ. ನೆಗಡಿ ಆದರೆ ಏನು ಮಾಡ್ತಾರೆ? ನಾಗದಾಳಿ ಅಂತ ಸೊಪ್ಪಿರುತ್ತದೆ ಅಂತ ತಲೆಗೆ ಹಚ್ತಾರೆ, ತಲೆ ಮೇಲೆ ಇಡ್ತಾರೆ ಅಜ್ಜಿಯಂದರು. ಮತ್ತು ಸೊಪ್ಪು, ಅಟ್ಟಿಗೆ ಸೊಪ್ಪು ಅಂತ ನನ್ನ ಜಮೀನಲ್ಲಿ ಬೇಕಾದಷ್ಟು ಬೆಳೆಯುತ್ತೆ. ಏನಪ್ಪ ಇದು ಅಂತ ಕೇಳಿದ್ರು ನನಗೆ ಯಾರೋ ಒಬ್ಬರು, ತುಂಬ ಬೆಲೆ ಬಾಳೋ ಗಿಡ ರೀ ಇದು ಅಂತಂದು. ಎಲ್ಲ ಕಡೆ ಬೆಳೆಯುತ್ತಾರೆ, ಕಿತ್ ಬಿಸಾಕ್ತೀವಿ ನಾವು. ಟ್ರೆಡಾಕ್ಸ್ ಡೈಸಿ ಅಂತ ಹೇಳ್ತೀವಿ. ಅಟ್ಟಿಗೆ ಸೊಪ್ಪು ಅಂತ, ಅಟ್ಟಿಗೆ ಸೊಪ್ಪು, ಗೋಣಿ ಸೊಪ್ಪು, ಕೀರೆ ಸೊಪ್ಪು. ಸ್ಲೈಡ್ಸ್ ಒಂಚೂರು ಮೂವ್ ಮಾಡಿ ನೋಡಿ. ಇಲ್ಲಿದೆಯಾ? ಓಕೆ, ಥ್ಯಾಂಕ್ ಯು. ಹೌ ಡು ಐ ಡೂ ದಿಸ್? ಅಲ್ಲ ಇದನ್ನ ಸೊ ನಮ್ಮ ಚಿತ್ರದುರ್ಗ ಸುತ್ತಮುತ್ತ ನೀರಿಲ್ದಲೇ ಬರುತ್ತೆ ಈ ಗಿಡಗಳು. ನೀರಿಲ್ದಲೇ ಬರುವಂಥ ಗಿಡ. ಎಷ್ಟು ಜನಕ್ಕೆ ಅಣ್ಣೆ ಸೊಪ್ಪು ಬಗ್ಗೆ ಗೊತ್ತಿದೆ? ಎಷ್ಟು ಜನ ನೋಡಿ, ಅಣ್ಣೆ ಸೊಪ್ಪು ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ, ಅಣ್ಣೆ ಸೊಪ್ಪು ಅಂತಾರೆ. ಮತ್ತು ನಾನು ಹೇಳ್ತಿದ್ದಲ್ಲ ಅಟ್ಟಿಗೆ ಸೊಪ್ಪು ಅಂತ. ಅಟ್ಟಿಗೆ ಸೊಪ್ಪು ಅಂದರೆ ಟ್ರೆಡಾಕ್ಸ್ ಡೈಸಿ ಅಂತ ಇಂಗ್ಲೀಷ್ನಲ್ಲಿ. ಅಟ್ಟಿಗೆ ಸೊಪ್ಪು ಏನಪ್ಪ ವಿಶೇಷ ಅಂದರೆ, ಗಾಯ ಆಗಿದ್ದರೆ, ನನಗೆ ಒಂದ್ಸಲಿ ಕೆಲಸ ಮಾಡುವಾಗ ಮಚ್ಚು ಇಲ್ಲಿ ತಾಗ್ಬಿಡ್ತು ಕಾಲಿಗೆ.
ಇಷ್ಟುದ್ದ ಗಾಯ ಆಗಿತ್ತು. ಗಾಯ ಆಗಿದ್ದನ್ನು ತಕ್ಷಣ ಏನು ಮಾಡಿದೆ ಗೊತ್ತಾ, ಅದೇನು ತಲೆ ಹೊಡಿತೋ ಏನೋ, ಅಟ್ಟಿಗೆ ಸೊಪ್ಪು ನಾನು ಬಳಕೆಗೆ ಬರುತ್ತೆ ಅಂತ ಹೇಳಿ ಅಟ್ಟಿಗೆ ಸೊಪ್ಪು ಚೆನ್ನಾಗಿ ಜಜ್ಜಿಬಿಟ್ಟು ಕಲ್ಲಲ್ಲಿ ಜಜ್ಜಿ ಅದಕ್ಕೆ ಕಾಲಿಗೆ ಹಚ್ಕೊಂಡ್ಬಿಟ್ಟೆ ನಾನು. ಸ್ವಲ್ಪ ಹೊತ್ತು ಉರಿಯುತ್ತೆ, ಆದರೆ ಕಲೆ ಇಲ್ಲದ ಹಾಗೆ ಅದು ಮಾಸಿಬಿಡುತ್ತೆ ಗಾಯ. ಅಟ್ಟಿಗೆ ಸೊಪ್ಪು ಅಷ್ಟು ವಿಶೇಷ. ನನ್ನ ಜಮೀನು ಬೇಕಾದಷ್ಟು ಬೆಳೆದೆ, ನಾನು ಕಿತ್ತಲ್ಲ ಅದನ್ನು, ಯಾಕಂದರೆ ಅದು ನನಗೆ ಅದು ವೀಡಲ್ಲ, ಅದು ನನಗೆ ಬೇಕಾಗಿರೋಂಥ ಗಿಡ. ಇವತ್ತು ನನ್ನ ಜಮೀನಲ್ಲಿ ಎಲ್ಲಂದರಲ್ಲಿ ಅಶ್ವಗಂಧ ಬೆಳೀತಾ ಇದೆ ತಾನಾಗಿ. ಜೋಗಿ ಮಟ್ಟಿಯಿಂದ ಯಾವುದೋ ಹಕ್ಕಿ ತಂದು ಹಾಕ್ತಿರ್ಬೇಕು ನನಗೆ ಬಹುಶಃ. ನಾನು ನೋಡಿದೆ ಜೋಗಿಮಟ್ಟಿ ಕೆಳಗೆ ಬಂದರೆ ಈ ಕಡೆ ಹೋಗೋ ದಾರಿ ಇದೆಯಲ್ಲ, ಜೋಗಿಮಟ್ಟಿಗೆ ಹೋಗೋ ದಾರಿ ಇದೆಯಲ್ಲ ದುರ್ಗದಲ್ಲೇ, ಹೋಗ್ತಾ ದಾರಿ ಬಗ್ಗೆ ನೋಡ್ತೀನಿ ಅಶ್ವಗಂಧ ಇಲ್ಲಿ ಮನೆಗಳ ಪಕ್ಕದಲ್ಲಿ. ಇದೆಲ್ಲಿಂದ ಒಂದು ಅಶ್ವಗಂಧ ಎಲ್ಲೋಗಿ ಬಂದಿರ್ಬೇಕು ಸರ್, ಗಿಡಗಳು ಹಕ್ಕಿಗಳು ತಂದು ಹಾಕಿರ್ಬೇಕು. ಹಕ್ಕಿಗಳು ಪಿಕ್ಕಿ ಹಾಕಿ ಬರೋ ಅಶ್ವಗಂಧ, ನಾವು ಹಾಕಿದ್ದೆ ಚೆನ್ನಾಗಿ ಬರುತ್ತೆ ಅಶ್ವಗಂಧ. ಈಗ ನನ್ನ ಜಮೀನಲ್ಲಿ 3,000-3,500 ಅಶ್ವಗಂಧ ಸಸ್ಯಗಳು ತಾನಾಗೆ ಹುಟ್ಟಿವೆ. GKVKಗೆ ಹೋಗಿ 30,000 ಖರ್ಚು ಮಾಡಿ ನಾನು GKVKಯಿಂದ ತಂದು ಲೇಬರ್ ಕೊಟ್ಟು ಹಾಕಿಸಿದ ಅಶ್ವಗಂಧ ಒಂದೂ ಬರಲಿಲ್ಲ. ಇವತ್ತು ಹಕ್ಕಿ ಪಿಕ್ಕಿ ಹಾಕಿ ಬಂದಿರೋ ಅಶ್ವಗಂಧ ಬೇಕಾದಷ್ಟು ಆಗಿದೆ. ಅಟ್ಟಿಗೆ ಸೊಪ್ಪು ಬಗ್ಗೆ ಹೇಳ್ತಾ ಇದ್ನಲ್ಲ, ಅಟ್ಟಿಗೆ ಸೊಪ್ಪನ್ನು ನಮ್ಮ ಅಜ್ಜಿ ಅಂದ್ರಲ್ಲ, ಬೆರಕೆ ಸೊಪ್ಪಿನ ಹುಳಿ, ಬೆರಕೆ ಸೊಪ್ಪಿನ ಸಾರು ಅಂತ ಮಾಡಿ ತಿನ್ನಿಸೋರು ನಮಗೆ. ಅಟ್ಟಿಗೆ ಸೊಪ್ಪು ತಿನ್ನೋದ್ರಿಂದ ಇನ್ನರ್ ಆರ್ಗನ್ಸಲ್ಲಿ ಏನು ಬ್ಲೀಡಿಂಗ್ ಆಗ್ತಾ ಇತ್ತು ಅದೆಲ್ಲ ನಿಲ್ಲೋದಂತೆ. ಇನ್ನು ಕಾಕಿ ಹಣ್ಣು ಅಂತ ಕೇಳಿರ್ತೀನಿ ನೀವು, ಕಪ್ಪು ಕಾಕಿ, ಕೆಂಪು ಕಾಕಿ ಅಂತ, ಗಾಣಿಕೆ ಅಂತಾರೆ, ಕಾಕಿ ಹಣ್ಣು, ಇಲ್ಲೆಲ್ಲ ಬೇಕಾದಷ್ಟು ಬೆಳೆಯುತ್ತೆ. ನಾವು ಸಣ್ಣವರಿದ್ದಾಗೆಲ್ಲ ತಿಂತಾ ಇದ್ವಿ. ಕಾಕಿ ಹಣ್ಣಿಂದು ಎಲೆದು ಸೊಪ್ಪು ಸಾರು ಮಾಡ್ತಾರೆ, ಮಾಡಿದ್ರೆ ಇಂಟರ್ನಲ್ ಅಲ್ಸರ್ಸ್ ಇರುತ್ತಲ್ಲ, ಬ್ಲೀಡಿಂಗ್ ಅಲ್ಸರ್ಸ್ ಎಲ್ಲ ಮಾಯ ಆಗುತ್ತೆ. ಸೊ ಇದು ಸನಾತನದು. ನಮ್ಮಲ್ಲಿ ಇದೆಲ್ಲ ಮುಂಚೆ ಇತ್ತು ಬುದ್ಧಿವಂತಿಕೆ, ಅದನ್ನು ನಾವು ಕಳ್ಕೊಂಡಿದ್ದೀವಿ. ಮಲ್ಲಾಡಿಹಳ್ಳಿ ಸ್ವಾಮಿಗಳು ಸ್ವಯಂ ವೈದ್ಯದಲ್ಲೂ ಬರೆದಿದ್ದಾರೆ ಬೇಕಾದಷ್ಟು ಅದ್ರ ಬಗ್ಗೆ ಎಲ್ಲ. ಪ್ರಾಣಾಯಾಮದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಅದರಲ್ಲೂ ಎಷ್ಟೊಂದು ವಿಚಾರಗಳು ಹೇಳ್ತಾರೆ. ಇನ್ನು ಜನಪದ ಅಡುಗೆ ಅಂತ ಒಂದು ಪುಸ್ತಕ ಇದೆ ಪ್ರಸಾರಾಂಗದ, ಅದರಲ್ಲೂ ಬೇಕಾದಷ್ಟು ವಿಚಾರಗಳು ಚಿತ್ರದುರ್ಗದ ಸುತ್ತಮುತ್ತದೆಲ್ಲ ಬರೆದಿದ್ದಾರೆ. ನಿಮ್ಗೆ ಎಲ್ಲರಿಗೂ ಸಾಧ್ಯವಾದರೆ ಒಮ್ಮೆ ಓದಿ ನೋಡಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದುರ್ಗದಲ್ಲಿ ಇವತ್ತು ಮಣ್ಣು ವಿಶೇಷ, ದುರ್ಗನೇ ವಿಶೇಷ, ಇಲ್ಲಿ ಬೆಳೆಯುವಂಥ ಗಿಡಗಳು ವಿಶೇಷ, ಇಲ್ಲಿರೋಂಥ ಜನರು ಅವಾಗಿನ ಕಾಲದಲ್ಲಿ ಮದಕರಿ ನಾಯಕನಿಂದ ಹಿಡಿದು ಎಷ್ಟು ವಿಶೇಷ ಅಂದರೆ ಅಷ್ಟು ಗಟ್ಟಿ ಇದ್ರು. ಹೆಂಗಪ್ಪ ಗಟ್ಟಿ ಇದ್ರು? ಒಂದು ಮದಕರಿನ ಮೆಟ್ಟಿಸಿ ವಾಪಸ್ ಕಳಿಸುವಂಥ ಮನುಷ್ಯ ಹೇಗೆ ಗಟ್ಟಿ ಆಗಿರಬೇಕು? ಏನು ತಿಂದು ಗಟ್ಟಿ ಆಗಿರಬೇಕು? ಇಂಥದ್ದೇ ತಿನ್ನೋರು. ಅಲ್ಲಿ ಮೇಲ್ಗಡೆ ಹೋದರೆ ಗೋಪಾಲ ಸ್ವಾಮಿ ಹೊಂಡದಿಂದ ಮುಂದೆ ಹೋದರೆ ಔಷಧಿ ಗಿಡಗಳೇ ಔಷಧಿ ಗಿಡಗಳು. ನೋಡೋರು ಕಣ್ಣಿಗೆ ಮಾತ್ರ ಕಾಣುತ್ತೆ, ಯಾರಿಗೆ ಔಷಧಿ ಗಿಡಗಳು ಕಾಣುತ್ತೋ ಅವ್ರಿಗೆ ಕಾಣುತ್ತೆ. ಸೊ ಅದೇ ಹೇಳಿ ನಾನು ಮುಂದುವರಿಸ್ತೀನಿ. ನಮ್ದು ಏನಪ್ಪ ಸವಾಲು ಇಲ್ಲಿ ದುರ್ಗದಲ್ಲಿ ಅಂದರೆ, ಮೈಕ್ ಕೊಡಿ. ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ. ನಮ್ಮ ಸವಾಲು ಏನಪ್ಪ, ಸಮಸ್ಯೆ ಅಂದರೆ, ನಾನು ಜಮೀನು ತೊಗೊಂಡಾದ್ಮೇಲೆ ನಾನು ಇದ್ರ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೆ. ಏನಪ್ಪ ಅಂದರೆ ಕಡಿಮೆ ಮಳೆನೇ ಬರಲ್ಲ ಇಲ್ಲಿ, ತುಂಬ ಕಡಿಮೆ ಮಳೆ. ಅಷ್ಟು ಕಡಿಮೆ ಮಳೆಯಲ್ಲಿ ಏನು ಮಾಡ್ಬೋದು? ಈಗ ನಾನು ಹೇಳಿದೆ ನಿಮಗೆ ಶಲ್ಲಕ್ಕಿ ಅಂತ ಗಿಡ ಹೇಳಿದೆ, ಏನಪ್ಪ ಧೂಪದ ಮರ ಅಂತ. ಧೂಪದ ಮರಕ್ಕೆ ಮಳೆ ಬೇಡ. ಈಗ ನಮ್ಮ ಜಮೀನು ಧೂಪದ ಮರ ಬಂದಿದೆ 12 ಅಡಿ 2 ವರ್ಷದಲ್ಲಿ ಬೆಳೆ ಬಂದಿದೆ. ನೀರು ಬೇಡ, ಅದಕ್ಕೆ ನೀರೇ ಕೊಡ್ತಾ ಇಲ್ಲ. ಮಾವಿನ ಮರಕ್ಕೆ ನೀರು ಬೇಡ, ಧೂಪದ ಮರಕ್ಕೆ ನೀರು ಬೇಡ, ಕಮರದ ಮರಕ್ಕೆ ನೀರು ಬೇಡ, ಅಟ್ಟಿಗೆ ಸೊಪ್ಪಿಗೆ ನೀರು ಬೇಡ, ಅತಿಬಲಕ್ಕೆ ನೀರು ಬೇಡ, ಸಣ್ಣ ಗಿಡಕ್ಕೆ ನೀರು ಬೇಡ. ಇವೆಲ್ಲ ನೀರಿಂದಲೇ ಬರುವಂಥ ಗಿಡಗಳು. ನೀರು ಹಾಕಿದ್ರೆ ಧೂಪದ ಮರ ಸತ್ತೋ. ಎಷ್ಟು ಜನ ಚಿತ್ರದುರ್ಗದ ಹುಟ್ಬಿಡ್ತು? ಎಷ್ಟು ಜನ ಸೀತಾಫಲ ಹುಡ್ಕೊಂಡು ಹೋಗಿದ್ದಾರೆ, ಬಿಕ್ಕೆ ಹಣ್ಣು ಹುಡ್ಕೊಂಡು ಹೋಗಿದ್ದಾರೆ, ಕಾರೆ ಹಣ್ಣು ಹುಡ್ಕೊಂಡು ಎಷ್ಟು ಜನ ಹೋಗಿದ್ದಾರೆ, ಕವಳೆ ಹಣ್ಣು ಹುಡ್ಕೊಂಡು ಎಷ್ಟು ಜನ ಹೋಗಿದ್ದಾರೆ? ಕವಳೆ ನೋಡಿದ್ರೆ ಕವಳೆ ಜಾಸ್ತಿ. ಹಲೋ, ಕವಳೆ ಹಣ್ಣು ಎಷ್ಟು ಜನ ಕೇಳಿದ್ದೀರ? ಕ್ಯಾರಿಸಾ ಕ್ಯಾರಂಡಸ್ ಅಂತ. ನಮ್ಮ ದುರ್ಗದ ಕವಳೆ ಹಣ್ಣು ಎಷ್ಟು ಜನ ತಿಂದಿದ್ದೀರ? ಸಣ್ಣ ಸಣ್ಣವು ಮುಳ್ಳಿನ ಗಿಡದಲ್ಲಿ ಎಷ್ಟು ರುಚಿಯಾಗಿರುತ್ತೆ. ಅದೇ ಮಲೆನಾಡಿನ ಕವಳೆ ಹಣ್ಣು ಸ್ವಲ್ಪ ಹುಳಿ. ಅದೇ ನಾರ್ತ್ ಇಂಡಿಯಾ ಕವಳೆ ಹಣ್ಣು ಸಿಕ್ಕಾಪಟ್ಟೆ ಹುಳಿ. ನಾರ್ತ್ ಇಂಡಿಯಾದ ಕವಳೆ ಹಣ್ಣು ನೋಡಿದರೆ, ಇತ್ತೀಚೆಗೆ ಕವಳೆ ಅಂತ ನೀವು ಬೆಂಗಳೂರಲ್ಲಿ ಕೇಳಿದ್ರೆ ನಾರ್ತ್ ಇಂಡಿಯಾದ ಕವಳೆ ಹಣ್ಣು ಕೊಡ್ತಾರೆ ನಿಮಗೆ. ನಮ್ಮ ದುರ್ಗದ ಕೊಡಲ್ಲ ಅವರು ಕವಳೆ ಹಣ್ಣು. ಕವಳೆ ಗಿಡ ಬೆಳೆಸಬೇಕು ಅಂತ ಎಲ್ಲೆಲ್ಲೋ ಬಂತು ಯೂಟ್ಯೂಬಲ್ಲಿ, ಎಲ್ಲರೂ ಕವಳೆ ಗಿಡ ಹಾಕೋದು ಶುರು ಮಾಡಿಬಿಟ್ರು.
ಯಾವ ಕವಳೆ ಅಂತ ನೋಡಿದ್ರೆ ಎಲ್ಲ ನಾರ್ತ್ ಇಂಡಿಯನ್ ಕವಳೆ. ಒಂದಾನೊಂದು ಕಾಲದಲ್ಲಿ ಬ್ರಿಟಿಷರು ಉಪ್ಪು ಕಳ್ಳಸಾಗಣೆ ಆಗಬಾರ್ದು ಅಂತ ಹೇಳಿ ಉತ್ತರದ ರಾಜಸ್ಥಾನಿಂದ ಹಿಡಿದು ಒರಿಸ್ಸಾದವರೆಗೂ ಒಂದು ದೊಡ್ಡ ಹೆಡ್ಜ್ ಬೆಳೆದಿದ್ರಂತೆ, ಏನೋ ಮುಳ್ಳಿನ ಫೆನ್ಸ್ ಬೆಳೆದಿದ್ರಂತೆ. 1 ಕಿಲೋಮೀಟರ್ ಮಟ್ಟಿಗೆ ಫೆನ್ಸ್ ಬೆಳೆದಿದ್ರಂತೆ. ಬೇಲಿ ಯಾವುದ್ರಲ್ಲಿ ಬೆಳೆದಿದ್ರು? ಕವಳೆ ಹಣ್ಣಿನ ಮರದಲ್ಲಿ ಬೆಳೆದಿದಂತೆ. ಅದು ನಮ್ಮ ಕವಳೆ ಅಲ್ಲ, ಈ ಚಿತ್ರದುರ್ಗ ಕವಳೆ ತುಂಬ ನಿಧಾನ ಬೆಳೆಯೋದು. ಆ ನಾರ್ತ್ ಇಂಡಿಯನ್ ಕವಳೆ ಬೆಳೆದಿದ್ರು, ಅದು ತುಂಬ ಹುಳಿ ಇರುತ್ತೆ ಆ ಹಣ್ಣು. ಕವಳೆ ಹಣ್ಣು, ಕಾರೆ ಹಣ್ಣು ನೀವು ನೋಡಿರ್ಬೇಕು. ಇಲ್ಲೆಲ್ಲ ನಮ್ಮ ಐಮಂಗಲ ಕಡೆ ಬಂದರೆ ದಾರಿಲಿ ಬೆಳೆಯುತ್ತೆ. ಬ್ರಹ್ಮದಂಡೆ ಮತ್ತು ಕೆರಲೂಮ ಅಂತ ಹೇಳ್ತಾರೆ, ಮೊಲದ ಕೊಂಬು ಅಂತಾರೆ. ಮೊಲದ ಕೊಂಬು ಕೇಳಿದರೆ ಕೆರಲೂಮ ಫಿಂಬ್ರಿಯಾಟ, ಕರಲೂಮ ಅಂಬಲಾಟ. ಇವತ್ತು ಗುಜರಾತಿಂದ ಕರಲೂಮ ಅಂಬಲಾಟ ಪುಡಿ ಮಾರಾಟ ಮಾಡ್ತಾರೆ. 100 ಗ್ರಾಮಿಗೆ 549 ರೂಪಾಯಿ ಅಮೆಝಾನಲ್ಲಿದೆ. ಇಲ್ಲಿ ತಾನಾಗೆ ಬೆಳೀತಾ ಇದೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲ, ತೆಗೆದು ಬಿಸಾಕ್ತಾ ಇದ್ದಾರೆ. ಕರಲೂಮ ಅಂತ ಹೇಳ್ತಾರೆ. ಅದು ಡಯಾಬಿಟಿಸಿಗೆ ಬರುತ್ತೆ, ದಪ್ಪಗಿರೋರಿಗೆ ತೆಳ್ಳಗಾಗೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಫ್ಯಾಟ್, ಕೊಲೆಸ್ಟ್ರಾಲ್, ಗಿಡ ತೋರಿಸ್ಲಿಕ್ಕೆ ಇಲ್ಲಿ ನನಗೆ ನೀವು ನನ್ನ ನಂಬರ್ ಇಸ್ಕೊಂಡು ಇದು ಮಾಡಿ, ನಾನು ನಿಮಗೆ ಫೋಟೋ ಕಳಿಸ್ತೀನಿ. ಗಿಡ ಇಲ್ಲೇ ಸಿಗುತ್ತೆ. ಬೈಲಲ್ಲಿ ಹೋದರೆ ಆ ಕಡೆ ಬೇಕಾದಷ್ಟು ಸಿಗುತ್ತೆ. ಒಂಥರ ಕ್ಯಾಕ್ಟಸ್ ಇದ್ದಂಗೆ ಇರುತ್ತೆ, ಕೆಂಪು ಹೂ ಬಿಡುತ್ತೆ. ಆಯಿತಾ? ನೀವು ಕೇಳಿದ್ರೆ ನಾನು ಫೋಟೋ ಕಳಿಸ್ಕೊಡ್ತೀನಿ. ಇನ್ನು ಸವಾಲೇನಪ್ಪ ನಮ್ಮದು ಅಂದರೆ, ಮಳೆ ಹೆಚ್ಚಿಲ್ಲ, ಮತ್ತು ಬರಗಾಲ ಅಂತೂ ಕಟ್ಟಿಟ್ಬಿಡ್ತೀವಿ. ನಮಗೆ 5 ವರ್ಷಕ್ಕೊಂದ್ಸಲಿ 6 ವರ್ಷಕ್ಕೊಂದ್ಸಲಿ ಬರಗಾಲ ಬಂದುಬಿಡುತ್ತೆ. ನಾವು ಅಡಿಕೆ ಹಾಕೊಂಡು ಕೂತ್ಕೊಂಡ್ರೆ 6 ವರ್ಷಕ್ಕೊಂದ್ಸಲಿ ಬರಗಾಲ ಬಂದರೆ ಎಲ್ಲಿಂದ ನೀರು ತರ್ತೀರ? ಎಷ್ಟು ಬೋರ್ವೆಲ್ ತೋರಿಸ್ತೀರ ನೀವು? ಅದೇ ಇಲ್ಲೇ ಬೆಳೆಯೋಂಥ ಮರಗಳು ಬೆಳೆದ್ರೆ, ಈಗ ನೋಡಿ ನಾನು ನೀರೇ ಕೊಟ್ಟಿಲ್ಲ ಈ ಸರಿ, ಆದ್ರೂ ನನ್ನ ಮರಗಳೆಲ್ಲ ಚೆನ್ನಾಗಿದೆ ಜಮೀನಲ್ಲಿ. ಇನ್ನು ಅಂತರ್ಜಾಲ ಅಂತೂ ವರ್ಷದಾಗ್ಬಿಟ್ಟಿದೆ. ನಾನು ಸುಮಾರು 10 ವರ್ಷಗಳ ಹಿಂದೆ ಇಲ್ಲಿ ಒಂದು ಅಂತರ್ಜಾಲದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಕೇಳಿದೆ. ನನ್ನ ಫ್ರೆಂಡ್ಸ್ ಯಾರು ಗೆಳೆಯರು ಯಾರು ಸಹಾಯನ ಮಾಡಲಿಲ್ಲ. ಇಲ್ಲಿ ನಾನು ತುಮಕೂರಲ್ಲಿ ಮಾಡಿದೆ, ಮಂಗಳೂರಲ್ಲಿ ಮಾಡಿದೆ, ಕೋಲಾರದಲ್ಲಿ ಮಾಡಿದೆ. ಯಾಕೆಂದರೆ ಫ್ಲೋರೈಡ್ ಪ್ರಾಬ್ಲಮ್, ಇಲ್ಲೂ ಕೂಡ ಫ್ಲೋರೈಡ್ ಪ್ರಾಬ್ಲಮ್ ಶುರುವಾಗಿದೆ. ಗ್ರೌಂಡ್ ವಾಟರ್ ಇಸ್ ಗಾನ್ ಬಿಲೋ 1500 ಫೀಟ್. ಯಾಕೆ ಅಂದರೆ ನೀರನ್ನು ನಾವು ಮಳೆ ನೀರನ್ನು ಭೂಮಿಗೆ ಇಂಗಿಸ್ತಾ ಇಲ್ಲ. ಯಾಕೆ ಇಂಗಿಸ್ತಾ ಇಲ್ಲ ಅಂದರೆ, ನಾವು ನೇಟಿವ್ ಮರಗಳನ್ನ ಹಾಕ್ತಾ ಇಲ್ಲ. ಇಲ್ಲಿನ ಮರಗಳು, ಸ್ಥಳೀಯ ಮರಗಳನ್ನ ನಾವು ಹಾಕಬೇಕು. ಅವಾಗ ಅದು ನೀರು ಇಂಗಿಸುತ್ತೆ, ಮಳೆ ನೀರನ್ನ ಭೂಮಿಗೆ ಇಂಗಿಸುತ್ತೆ. ಮುಂಚೆ ಎಲ್ಲ ಇಲ್ಲೇ ಯಾವುದು JCR ಎಕ್ಸ್ಟೆನ್ಷನು ಮತ್ತು ಇನ್ಯಾವುದಾದ್ರು ಪಕ್ಕದಲ್ಲಿರೋ ಎಕ್ಸ್ಟೆನ್ಷನ್ VP ಎಕ್ಸ್ಟೆನ್ಷನಲ್ಲಿ ಬಾವಿ ನೀರಿತ್ತು. ಇವತ್ತು ಬಾವಿ ನೀರಿಲ್ಲ. ಯಾಕಿಲ್ಲ? ಮಳೆ ನೀರು ಭೂಮಿಗೆ ಇಂಗ್ತಾ ಇಲ್ಲ. ನೀರು ಬೇಡ ಅಂತ ಬೆಳೆಗಳು ಹಾಕ್ಕೊಂಡು ನಷ್ಟ ಅನುಭವಿಸ್ತಾ ಇದ್ದೀವಿ. ಅಡಿಕೆ ಇವತ್ತು ದೊಡ್ಡ ರಿಸ್ಕ್, ಆದರೂ ಹಾಕ್ತಾ ಇದ್ದೀವಿ. ಏನಿಲ್ಲ ಅಂದ್ರೆ ನಾನು ಮಾತಾಡ್ತಾ ಇದ್ದೆ, ಯಾರೋ ಒಬ್ಬರು ಚನ್ನಗಿರಿ ಅವರು ಮೊನ್ನೆ ಬಂದು ಅಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ. ಏಕೆ ಹಾಕ್ತಾ ಇದ್ದೀರಿ, ಇಷ್ಟೊಂದು ನೀರು ಬೇಕಾಗುತ್ತಲ್ಲ ಅಂದಿದ್ದಕ್ಕೆ ಅವರು, ನಿಮಗೆ ಒಂದು ಸ್ವಲ್ಪ ದಿನಕ್ಕೆ ನಾನು ಮಾರಾಟ ಮಾಡಿ ಹೋಗ್ತೀನಿ ಸರ್, ಅದಕ್ಕೆ ಒಳ್ಳೆ ದುಡ್ಡು ಬರುತ್ತೆ ನನಗೆ, ಏನೇ ಆದರೂ ಅಂತ ಹೇಳೋದು. ಎನಿವೆ, ನೋಡಿ ಈಗ ಔಷಧೀಯ ಸಸ್ಯಗಳು ಯಾಕೆ ಬೆಳಿಬೇಕು ಅಂದ್ರೆ ತಾನಾಗೆ ಬೆಳೀತಾ ಇದೆ, ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಔಷಧೀಯ ಸಸ್ಯಗಳು ತುಂಬ ಇಲ್ಲಿ ರೆಸಿಲಿಯನ್ಸ್ ಜಾಸ್ತಿ ಇದೆ ಚಿತ್ರದುರ್ಗದಲ್ಲಿ. ನೀವಿನ್ನೇನು ಮಾಡಬೇಕಾಗಿಲ್ಲ, ಅದನ್ನು ಬೆಳಿಲಿಕ್ಕೆ ಬಿಡಬೇಕಷ್ಟೇ. ಇಲ್ಲಾಂದ್ರೆ ಬೀಜ ಒಂಚೂರು ಪ್ರಸರಣ ಮಾಡಬೇಕು. ಮಳೆ ಬಂದಾಗ ಬೀಜ ಚಕ್ರಮಾರ್ಧ ಅಂತ ಹೇಳ್ತಾರೆ, ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಹಳದಿ ಹೂ ಬಿಡುತ್ತೆ, ಕ್ಯಾಸಿಯಾ ಟೋರಾ ಅಂತ ಹೇಳ್ತಾರೆ. ಕೊಂಕಣಿಗಳು ತುಂಬ ತಿಂತಾರೆ ಅದನ್ನು. ಚಟ್ ಅಂಬಡೆ ಮಾಡ್ಕೊಂಡು ತಿಂತಾರೆ, ಪಕೋಡ ಮಾಡ್ಕೊಂಡು ತಿಂತಾರೆ. ಅದರಿಂದ ಬಾಡಿಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತೆ ಅಂತ ಹೇಳ್ತಾರೆ. ಮತ್ತು ರಿಂಗ್ ವರ್ಮಿಗೆ ಔಷಧಿಯಾಗಿ ಯೂಸ್ ಮಾಡ್ತಾರೆ ಕ್ಯಾಸಿಯಾ ಟೋರಾ ಅಂತ. ಇಲ್ಲಿ ಈಗ ಜಮೀನಲ್ಲಿ ನೋಡಿದೆ ನಾನು ಕ್ಯಾಸಿಯಾ ಟೋರಾ ಅಂತ. ಆ ಕ್ಯಾಸಿಯಾ ಟೋರಾ ಬೀಜನ ಸೌತ್ ಈಸ್ಟ್ ಏಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ಒಬ್ಬ ಹುಡುಗ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಲಕ್ಷಗಟ್ಟಲೆ ದುಡಿತಾ ಇದ್ದಾನೆ. ನಮ್ಮ ದುರ್ಗದಲ್ಲಿರೋ ರೈತರಿಗೆ ಇದ್ರ ಬಗ್ಗೆ ವಿಚಾರಣೆ ಗೊತ್ತಿಲ್ಲ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಥರ ಬಹಳಷ್ಟು ವಿಷಯಗಳಿವೆ. ನಾನು ಹೆಚ್ಚು ಸಮಯ ಇಲ್ಲ, ಹೀಗಾಗಿ ನಾನು ಸ್ವಲ್ಪ ಬೇಗ ಹೋಗ್ತೇನೆ. ನೋಡಿ, ತುಂಗೆ ಹುಲ್ಲು ಅಂತ ಹೇಳ್ತೀವಿ, ಅತಿಬಲ. ಮತ್ತು ಸೆನ್ನ. ಈಗ ನೀವು ಈ ಕಡೆ ಹೋದರೆ ಮರಡಿ ದೇವಿಗೆರೆ ಈ ಕಡೆ ಎಲ್ಲ ಹೋದರೆ ಬೇಕಾದಷ್ಟು ಹಳದಿ ಹೂ ಬಿಟ್ಟಿರುತ್ತೆ ರಸ್ತೆಯಲ್ಲಿ, ಅದು ಸೆನ್ನ ಅಂತ. ನೆಕ್ಸ್ಟ್, ನಮ್ಮ ಧೂಪದ ಮರನೇ ತಗೊಳ್ಳಿ. ನನಗೆ ಇಲ್ಲಿ ಫಾರೆಸ್ಟ್ ಆಫೀಸರ್ಗಳು ನಾನು ಹುಡುಕ್ತಾ ಇದ್ದಿದ್ದು ನೋಡಿ, ಲಿಂಗರಾಜ್ ಅಂತ ಇದ್ದಾರೆ, ನಿಮ್ಗೆ ಅಲ್ಲಿ ಸಿಗುತ್ತೆ ಹೋಗಿ ತೊಗೊಳ್ಳಿ ಅಂತ ಹೇಳಿ ಕೊಡಿಸುತ್ತೆ. ತೊಗೊಂಡೋಗಿ ಹಾಕ್ತೆ. ನೀರಿಲ್ಲ, ಏನಿಲ್ಲ, ಗೊಬ್ಬರ ಇಲ್ಲ, ಎಂಥದ್ದಿಲ್ಲ, ತಾನಾಗೆ ಬೆಳೀತಾ ಇದೆ. ಪ್ರಾಣಿಗಳು ಮೇಯೋದಿಲ್ಲ. ಸೊ ಅಶ್ವಗಂಧದಿಂದನೇ ಬೇಕಾದಷ್ಟು ವ್ಯಾಪಾರ ಆಗುತ್ತೆ, ದುಡ್ಡಾಗತ್ತೆ. ನಾನು ಹೆಚ್ಚು, ಮತ್ತು ಬಂಡವಾಳ ಜಾಸ್ತಿ ಬೇಕಾಗೋದಿಲ್ಲ. ಮತ್ತು ಅಶ್ವಗಂಧ ಬೇರಿಗೆ, ಅದು ಒಣ ಪ್ರದೇಶದಲ್ಲಿ ಬೆಳೆದಿರೋ ಅಶ್ವಗಂಧಕ್ಕೆ ತುಂಬ ಅಂದರೆ ತುಂಬ ವ್ಯಾಲ್ಯೂ ಇದೆ. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತು? ನುಗ್ಗೆ, ನಮ್ಮ ಚಿತ್ರದುರ್ಗದಲ್ಲಿ ಬೆಳೆದಿರೋಂಥ ನುಗ್ಗೆ, ಇದೊಂದು ಹೇಳ್ಬಿಡ್ತೀನಿ. ನುಗ್ಗೆ
ಅರಬ್ ದೇಶಗಳಿಗೆ, ಆಸ್ಟ್ರೇಲಿಯಾಕ್ಕೆ, ಯುರೋಪಿಗೆ ಹೋಗುತ್ತೆ. ಎಷ್ಟು ಜನಕ್ಕೆ ಗೊತ್ತಿದೆ? ನುಗ್ಗೆ ಇಲ್ಲಿ ಒಣಗಿಸ್ಬಿಟ್ಟು ಆ ಪುಡಿನ ಕಳಿಸ್ತಾರೆ. ಹೇಳಿ. ಸ್ಟಾರ್ಟ್ ಮಾಡಬೇಕು ಅದು ಮುಂದ್ಗಡೆ. ಗಾಡಿ ಮುಂದ್ಗಡೆ ಕುತ್ಕೊಂಡು ಎಷ್ಟು ಅವಕಾಶಗಳಿವೆ ಅಂದ್ರೆ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದಾರೆ ನುಗ್ಗೆದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಾಳೆ ನಾರಿಂದು ಬ್ಯಾಗ್ಗಳು ಮಾಡೋದು ಫ್ಯಾಕ್ಟ್ರಿ ಇದೆ, ನೋಡಿದ್ದೀನಿ ಅಬ್ಬಿನಹೊಳೆ ಹತ್ರ ಇರಬೇಕು. ನಾನು ಇಲ್ಲಿ ಎಲ್ಲ ಎಷ್ಟು ಸುತ್ತಾಡಿದ್ದೀನಿ ನಮ್ಮ ಜಿಲ್ಲೆ. ನನಗೆ ಹಳ್ಳಿ ತಿರುಗಿದ್ದೀನಿ. ನಮ್ಮ ಅಜ್ಜಿ ಆರ್ಕೆ ಹೊತ್ಕೊಂಡು ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗೋದು. ನಾನು ಹಳ್ಳಿಗಳು ನೋಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿರೋ ಜೀವ ವೈವಿಧ್ಯ, ಜನ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾವುದೋ ಹಳ್ಳಿಗೆ ಹೋಗಿ ಅಲ್ಲಿ ಊಟ ಮಾಡೋದೇ ಒಂದು ಖುಷಿ. ಯಾರೋ ಮೆಣಸಿನ್ಕಾಯಿ ಮನೆಗೆ ಹೋಗಿ ಮೆಣಸಿನ್ಕಾಯಿ ತಿನ್ಬೇಕು. ಇಲ್ಲಿ ಗೂಡು ಅಂಗಡಿಯಲ್ಲಿ ಮೆಣಸಿನ್ಕಾಯಿ ತಿನ್ಬೋದು, ಯಾರೋ ಮನೇಲಿ ಮಾಡಿರುವಂಥ ಮೆಣಸಿನ್ಕಾಯಿ ತಿನ್ಬೇಕು. ಎನಿವೆ, ನಾನು ಹೇಳಕ್ ಹೊರಟಿದ್ದು ಸಿಟ್ರೋನ್ ಎಲ್ಲ ಲಾವಂಚ ನಾನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಲಾವಂಚ ಇಲ್ಲಿ ಬರೋ ಲಾವಂಚಕ್ಕೂ ಬೇರೆ ಕಡೆ ಬರೋ ಲಾವಂಚಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇಲ್ಲಿರೋದು ತುಂಬ ಸುಗಂಧ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ನಿಮಗೆ ಅಂತರ್ಜಲ, ನಿಮಗೆ ನೆಕ್ಸ್ಟ್ ಇಲ್ಲಿ ಮಲ್ಚಿಂಗ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಎಲೆಗಳನ್ನ ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಂಡು ಗಿಡ ಬೆಳೆಸಿದ್ರೆ, ನಾನೀಗ ಮಾಡ್ತಿರೋದು ಅದೇ ಐಮಂಗ್ಲದಲ್ಲಿ ಎಲ್ಲ ಎಲೆಗಳ ತಂದು ಒಟ್ಟಾಗ್ತೀನಿ. ಎಲೆಗಳು ಮಲ್ಚಿಂಗ್ ಮಾಡ್ತೀನಿ, ನೀರು ಹಿಂಗೋದಿಲ್ಲ. ಒಂದು ಪ್ರಯೋಗ ಮಾಡಿದ್ದೀನಿ. ಬಯಲುಸೀಮೆಯಲ್ಲಿ ಗಿಡಗಳಿಗೆ ನೀರು ಕೊಡಬೇಕು, ತುಂಬ ಕಷ್ಟ ಆಗುತ್ತೆ ಅಂದರೆ ಏನಿಲ್ಲ, ಮಡಕೆ ತನ್ನಿ, ಅದರ ರೂಟ್ ಝೋನ್ ಇರುತ್ತಲ್ಲ, ರೂಟ್ ಝೋನ್ 4 ಮರಗಳ ಮಧ್ಯದಲ್ಲಿ ರೂಟ್ ಝೋನಲ್ಲಿ ಒಂದು ಮಡಕೆ ಇಟ್ಬಿಟ್ಟು, ಭೂಮಿಲಿ ಮಡಕೆ ಇಟ್ಟು ಅದರಲ್ಲಿ ಒಂಚೂರು ನೀರು ಹಾಕಿ ತುಂಬಿಸಿ ಮುಚ್ಚಿಟ್ಬಿಡಿ. ಅದು ಎವಾಪರೇಟ್ ಆಗುತ್ತೆ, ಸ್ವೆಟ್ ಆಗುತ್ತೆ. ಮಡಕೆಯಿಂದ ನೀರು ಸ್ವೆಟ್ ಆಗುತ್ತಲ್ಲ, ಆ ಸ್ವೆಟ್ಟಿನ ನೀರು ಸಾಕೋದಕ್ಕೆ ಆ ಗಿಡ ಬದುಕುತ್ತೆ. ಬಿಸಿಲಲ್ಲಿ ಆ ಮರ ಹಾಳಾಗದೇ ಇರೋದಕ್ಕೆ ಒಂದು ಉಪಾಯ ಇಷ್ಟೇ ಸಾಕು. ಅಷ್ಟರಲ್ಲೇ ಆ ಮರ ಉಳ್ಕೊಳ್ಳುತ್ತೆ. ಮುಂದಿನ ವರ್ಷ ಮಳೆಗೆ ಸರಿಯಾಗಿಬಿಡುತ್ತೆ. ನಾನು ಇದೇ ಥರ ಎಷ್ಟೋ ಮರಗಳನ್ನ ಉಳಿಸ್ಕೊಂಡಿದ್ದೀನಿ. ನನ್ನ ಜಮೀನಲ್ಲಿ ನಾನು ಮರ ತಂದು ಹಾಕಿದ್ರಲ್ಲಿ ಆಲ್ಮೋಸ್ಟ್ 3-4% ಸತ್ತೋಗಿರ್ಬೋದು ಅಷ್ಟೇ. 95% ಮರಗಳು ಉಳಿದಿವೆ. ನಾನು ತಂದು ಹಾಕಿದ್ದೆಲ್ಲ ಮರಗಳು ಉಳಿದಿವೆ. ನನ್ನ ಇನ್ನೊಬ್ಬರು ಫ್ರೆಂಡ್ ಕೇಳ್ತಾ ಇದ್ದೆ, ಹಿರಿಯರ ಹತ್ರ ಜಮೀನು ಮಾಡಿದ್ದಾರೆ, 370 ಗಿಡಗಳು ತಂದಿದ್ದೆ ಸರ್, ಆಲ್ಮೋಸ್ಟ್ ಎಲ್ಲ ಒಣಗೋಯ್ತು ಅಂತ ಹೇಳಿದ್ರು. ಯಾಕಂದರೆ ಮೇಂಟೆನೆನ್ಸ್ ಇಲ್ಲ ಅಂದರು. ನಾನೇನು ಮಾಡಿದೆ, ಮಲ್ಚಿಂಗ್ ಮಾಡಿದೆ, ಈ ಥರ ಮಡಿಕೆ ಇಟ್ಟೆ. ಆಮೇಲೆ ಆದಷ್ಟು ಎಲೆಗಳು ಹಾಕ್ತಾನೆ ಇರ್ತೀನಿ ಕೊಡಕ್ಕೆ. ಹಾಕ್ತಾ ಅದು ಮಾಯ್ಶ್ಚರ್ ಎವಾಪರೇಟ್ ಆಗಲಿಲ್ಲ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಕರ್ನಾಟಕ ಕಂಪ ಅಂತ ಮಾಡಿದ್ದಾರೆ. ಈಗ ಉತ್ತರಾಖಂಡ್ಗೆ ಹೋದರೆ, ಎಷ್ಟು ಜನ ಉತ್ತರಾಖಂಡಿಗೆ ಹೋಗಿರ್ತೀರಿ? ಉತ್ತರಾಖಂಡಲ್ಲಿ ಹೋದರೆ ಸಾಕಷ್ಟು ಔಷಧಿ ಗಿಡಗಳು ಅಲ್ಲೇ ಬೆಳೆಯೋದು. ತಮಾಷೆ ಗೊತ್ತಾ? ಔಷಧಿ ಗಿಡಗಳು ಇಲ್ಲಿ ಬೆಳಿಬೇಕಾಗಿತ್ತು. ನಮ್ಮ ದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಈ ಕಡೆ ದಾವಣಗೆರೆ, ಇಷ್ಟರಲ್ಲಿ ನಾವು ಬೆಳಿಬೇಕಾಗಿತ್ತು. ನಮ್ಮದು ಪ್ರೊಡ್ಯೂಸ್ ಜಾಸ್ತಿ ಇರಬೇಕಾಗಿತ್ತು. ಇಲ್ಲಿ ಅತಿ ಶ್ರೇಷ್ಠವಾದ ಔಷಧಿ ಗಿಡಗಳು ಬೆಳೆಯುವಂಥ ಸಾಧ್ಯತೆಗಳಿದೆ. ಆದರೆ ಏನಾಗಿದೆ, ವೀಡ್ ಕಿಲ್ಲರ್ ಹಾಕಿ ಇರೋ ಔಷಧಿ ಗಿಡಗಳನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಮತ್ತು ಎಲ್ಲ ಈರುಳ್ಳಿ ಇದೇ ಹಾಕ್ಕೊಂಡು ಅದರಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿ ಇದರಲ್ಲೂ ದುಡ್ಡು ಬರುತ್ತೆ. ಅದನ್ನು ಕಂಪ ಅನ್ನೋರು ತರಬೇತಿಯನ್ನು ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಲ್ಲಿದೆ. ಇವ್ರ ಪರಿಚಯ ನನಗೂ ಇದೆ. ಬೇಕಾದ್ರೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಅವ್ರದ್ದು ಗ್ರೂಪ್ಸ್ ಎಲ್ಲ ಇದೆ, ನೀವು ಮಾತಾಡ್ಬೋದು. ನೀವು ಬೆಳೆದಿದ್ದ ಬೆಳೆನ ಅವ್ರ ಮುಖಾಂತರ ನೀವು ಮಾರ್ಕೆಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಾಸೆಸಿಂಗ್ ಸೆಂಟರ್ಸ್ ಇದೆ ತುಮಕೂರಲ್ಲಿ, ಫ್ರೀಯಾಗಿ ಯೂಸ್ ಮಾಡ್ಬೋದು ನೀವು. ಇಲ್ಲಿ ಲೆಮನ್ ಗ್ರಾಸ್ ಮತ್ತೊಂದು ಎಲ್ಲ ಬೆಳೆದ್ರೆ ಎಣ್ಣೆ ತೆಗಿಲಿಕ್ಕೆ ಪ್ರಾಸೆಸಿಂಗ್ ಸೆಂಟರ್ಸ್ ಖಾಲಿ ಬಿದ್ದಿದೆ ತುಮಕೂರಲ್ಲಿ. ಅದನ್ನೆಲ್ಲ ಬಳಸ್ಬೋದು. ಇಲ್ಲೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೊದಲು ನಾನು ಏನು ಹೇಳೋದು, ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ನೀವು ನಿಮ್ಮ ಜಮೀನಿದ್ರಲ್ಲಿ ಶುರು ಮಾಡ್ಕೊಳ್ಳಿ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಮುಗಿಸ್ತೀನಿ. ಮನೆ ಮುಂದಾದರೂ ಒಂದು ಔಷಧಿ ಗಿಡ ಪ್ರಾರಂಭ ಮಾಡಿ. ಇಲ್ಲಿರೋ ಔಷಧಿ ಗಿಡಗಳ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನ ಮಾಡಿ. ಬೇಕಾದಷ್ಟು ಪುಸ್ತಕಗಳಿದೆ. ಇನ್ಫ್ಯಾಕ್ಟ್ ಕಾದಂಬರಿಗಳೆಲ್ಲ ಬಂದಿದೆ. ಇನ್ಫ್ಯಾಕ್ಟ್ ಭರಮಸಾಗರದ ಹಲಸಿನ ಬಗ್ಗೆ ಅಲ್ಲಿಂದ ಇದ್ದಿದ್ದ ಕವಿಗಳು, ಅಲ್ಲಿ ಇದ್ದಿದ್ದರು ಬರಹಗಾರರು, ಒಂದು ಇದೇ ಬಂದಿದೆ, ಭರಮಸಾಗರದ ಹಲಸು ಎಷ್ಟು ರುಚಿ ಅನ್ನೋದ್ರ ಬಗ್ಗೆ ಬರ್ದಿದ್ದಾರೆ. ನಿಮಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಎಂಟು ಮರೆಯಲ್ಲಿ ಭರಮಸಾಗರದ ಹಲಸಿನ ಹಣ್ಣಿನ ರುಚಿಯನ್ನು, ಅಮೃತ ಕೂಡ ಮೀರಿಸುವಂಥ ಹಣ್ಣು ಅಂತ ಹೇಳ್ತಾರೆ. ನೀವು ನೋಡಿ, ತಾಳ್ಯ, ಭರಮಸಾಗರ, ಚಿತ್ರದುರ್ಗ, ಈ ಬೆಲ್ಟಲ್ಲಿ ಸಿಗೋ ಹಲಸು ನೀವು ತಿಂದಿದ್ರೆ ಭಾಳ ಅಂದರೆ ಭಾಳ ರುಚಿಯಾಗಿ ಸ್ವೀಟ್ ಆಗಿರುತ್ತೆ. ತಾಳ್ಯದಿಂದ ನಾನು ತರ್ತಾ ಇರ್ತೀನಿ. ನಮ್ಮ ತಾತನ ಊರು ತಾಳ್ಯ, ಅಲ್ಲಿ ಹೋದರೆ ಕಿತ್ಕೊಂಬರ್ತೀವಿ. ಆ ಹಲಸು ನೀವು ಎಲ್ಲಿ ಯಾವ ಊರಿಗೆ ಹೋಗಿ ಹಲಸು ಅಷ್ಟು ರುಚಿಯಾಗಿರೋ ಸಿಗಲ್ಲ. ಇನ್ನು ನನ್ನ ಐಮಂಗಲ ಜಮೀನಲ್ಲಿ ಬೆಳೆದಿರೋ ಮಾವಿನ ಹಣ್ಣು ತಿಂದ್ಮೇಲೆ ನನ್ನ ಮಕ್ಕಳು ಮಾರ್ಕೆಟಲ್ಲಿರೋ ಮಾವಿನ ಹಣ್ಣು ತಿಂದು, ನನ್ನ ಜಮೀನಲ್ಲಿ ಬೆಳೆದಿರೋ ಮೋಸಂಬಿ ತಿಂದ್ಮೇಲೆ ನಾನು ಈ ಥರ ಇರುತ್ತೆ ಮೋಸಂಬಿ ಅಂತ ನನಗೆ ಗೊತ್ತಾಗಿದೆ. ಯಾಕಂದರೆ ನಾನು ಮಾರ್ಕೆಟಿಂದ ತಂದಿದ್ದ ಮೋಸಂಬಿ ಯಾವಾಗಲೂ ಕಹಿನೇ, ಇಲ್ಲಾಂದರೆ ಒಂದು ಸ್ವಲ್ಪ ಹುಳಿನೇ. ನಮ್ಮದು ಸಿಹಿ ಇರುತ್ತೆ ಮೋಸಂಬಿ, ಆ ಥರ ಆಗುತ್ತೆ. ಚಿತ್ರದುರ್ಗದಲ್ಲಿ ಬಹಳಷ್ಟು ಅವಕಾಶಗಳಿವೆ. ಇಲ್ಲಿ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ನನಗೆ. ನಾನು ಸಾಫ್ಟ್ವೇರ್ ವಿಷಯವಾಗಿ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು. ಅಲ್ಲಿ ಕಂಪ್ನಿ ಕಟ್ಟಿದೆ, ಅಲ್ಲಿ ಕೆಲಸ ಮಾಡ್ತೀನಿ. ಆಮೇಲೆ ಇದನ್ನು ನೋಡುವಾಗ ನಾನು ಮತ್ತೆ ಸೆಳೀತಾ ಇರುತ್ತೆ. ಇಲ್ಲಿ ಬರಬೇಕು ಅನಿಸುತ್ತೆ, ಇಲ್ಲಿ ಓಡಾಡ್ತೀನಿ. ಏನೇ ಬಿಸಿಲಿರಲಿ, ಕೋಟೆಯಲ್ಲಿ ದಿನ ಇಡೀ ಓಡಾಡ್ಬೋದು.
ನಮಗೇನು ಬೇಜಾರಾಗಲ್ಲ. ಅಷ್ಟು ನಮಗೆ ಇಲ್ಲಿನ ಆಹಾರ ಇಲ್ಲಿಂದ ಇದು ನಮ್ಮನ್ನು ಕ್ಷಮತೆಗೊಳಿಸುತ್ತೆ. ಹೇಗೆ ನೆಕ್ಸ್ಟ್ ಓಕೆ. ಸೊ ಕಡಿಮೆ ನೀರಿರೋದಕ್ಕೆ ನಾವು ಇಲ್ಲಿ ಗೆಲ್ಬೋದು. ಕಡಿಮೆ ನೀರಿದ್ದಾಗಲೇ ನುಗ್ಗೆ ಬರೋದು, ಕಡಿಮೆ ನೀರಿದ್ದಾಗಲೇ ಧೂಪ ಬರೋದು, ಕಡಿಮೆ ನೀರಿದ್ದಾಗಲೇ ಕಮಲ ಬರೋದು, ಕಡಿಮೆ ನೀರಿದ್ದಾಗಲೇ ಅತಿಬಲ, ಭದ್ರಮುಷ್ಟಿ ಮತ್ತು ಏನೇನು ವಿಪರೀತ ಔಷಧಿ ಗಿಡಗಳು, ಬ್ರಹ್ಮದಂಡೆ ಇವೆಲ್ಲ ಬರೋದೇ ಕಡಿಮೆ ನೀರಿದ್ದಾಗ. ಕೆರಲು ಮಾಗಿಲು ನೀರು ಹಾಕಿದ್ರೆ ಬರೋಲ್ಲ ಅವು. ನೀವು ಟ್ರೈ ಮಾಡಿ ತೊಗೊಂಡೋಗಿ ಧೂಪದ ಗಿಡ. ನಾನು ನೆಲಮಂಗಲದಲ್ಲಿ 8 ವರ್ಷ ಧೂಪದ ಗಿಡ ಬೆಳೆಸ್ಲಿಕ್ಕೆ ಟ್ರೈ ಮಾಡಿದೆ. ದುಡ್ಡು 300 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ ಕೇಳಿದಷ್ಟು ದುಡ್ಡು ಕೊಟ್ಟು ಸಸಿಗಳು ತಂದು ಹಾಕಿದೆ, ಬರಲೇ ಇಲ್ಲ. ನಾನು ಯಾಕೆ ಬರ್ತಾ ಇಲ್ಲ ಅಂದ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇದ್ರದ್ದು ಎಂಡೆಮಿಕ್, ಇಟ್ ಈಸ್ ಎಂಡೆಮಿಕ್ ಟು ಚಿತ್ರದುರ್ಗ. ಸೊ ಚಿತ್ರದುರ್ಗದಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಿಮ್ಗೆ ಯಾರಿಗೆ ಪ್ರಶ್ನೆ ಇರಲಿ, ನನ್ನ ನಂಬರ್ ಇದೆ, ದೊಡ್ಡಸ್ವಾಮಿ ಅವ್ರ ಹತ್ರ ಇಸ್ಕೊಂಡು ನನ್ನನ್ನು ಕನೆಕ್ಟ್ ಮಾಡಿ, ನನ್ನ ಜೊತೆ ಮಾತಾಡಿ. ನಿಮ್ಗೆ ಏನೇ ಫೋಟೋಸ್ ಬೇಕು ಎಲ್ಲ ಕಳಿಸ್ತೀನಿ. ನಿಮ್ಮ ಮನೆ ಹತ್ರ ಗಿಡ ಹಾಕಿ, ನಿಮ್ಮ ಜಮೀನಲ್ಲಿ ಹಾಕಿ ಶುರು ಮಾಡಿ. ಇಲ್ಲಿಂದನೇ ಶುರು ಮಾಡಿ. ಕೃಷಿಯಿಂದ ನಮ್ಮ ಜಿಲ್ಲೆ ಒಂಚೂರು ಅಭಿವೃದ್ಧಿ ಆಗಲಿ, ನಮಗೂ ಭಾಳ ಖುಷಿ ಆಗುತ್ತೆ. ಧನ್ಯವಾದ. ಔಷಧೀಯ ಗಿಡಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿ ಇಲ್ಲಿನ ಪರಿಸರದ ಬಗ್ಗೆ ಜ್ಞಾನ ನೀಡಿದಂತಹ ಹರಿಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು.